ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟ್ಯಾರೋ ಕಡೆಯಿಂದ ಏನ್ ಮೆಸೇಜಸ್ ಬರ್ತಾ ಇದೆ ನಿಮಗೆ ಅಂತ ನೋಡೋಣ. ಹೋಗೋದಕ್ಕೂ ಮುಂಚೆ ಗಾಯ್ಸ್, ಯಾರೆಲ್ಲ ಹೊಸೊಬ್ರಿದ್ದೀರ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಆ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು, ಆ ಮೆಸೇಜ್ ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಫೀಲ್ ಫ್ರೀ ಟು ಕಾಮೆಂಟ್ 1199. ಓಕೆ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಟ್ಯಾರೋ ಕಡೆಯಿಂದ ಏನ್ ಮೆಸೇಜ್ ಬರ್ತಾ ಇದೆ ಅದು ನೋಡೋಣ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಏರೀಸ್ ಎನರ್ಜಿ ತುಂಬಾ ಆಕ್ಟಿವ್ ಆಗಿದೆ. ತುಂಬಾ ಜನರಿಗೆ ಎನರ್ಜೆಟಿಕ್ ಫೀಲ್ ಆಗ್ತಾ ಇರ್ಬೋದು, ಏನಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತ ಅನ್ನಿಸ್ತಾ ಇರ್ಬೋದು ತುಂಬಾ ಜನರಿಗೆ. ಜಿಮ್ ಆಗಿರಬಹುದು, ಸಮ್ ಸ್ಪೋರ್ಟ್ಸ್ ಆಗಿರಬಹುದು, ಔಟ್ಸೈಡ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗೋಣ ಹಿಂಗೆಲ್ಲ ಅನ್ನಿಸ್ತಾ ಇರಬಹುದು. ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಿಮಗೂ ಅನ್ನಿಸ್ತಾ ಇದೆಯಾ ಅಂತ. ತುಂಬಾ ಜನಕ್ಕೆ ಅನ್ನಿಸ್ತಾ ಇದೆ ಅಂತ. ಓಕೆ, ದೇರ್ ಇಸ್ ಲವರ್ಸ್. ಸೊ ಸ್ಟಾರ್ಟಿಂಗ್ ಒಂದು ಬ್ಯೂಟಿಫುಲ್ ಗಾರ್ಡನ್ ಕೈಂಡ್ ಫ್ಲವರ್ಸ್ ಕೈಂಡ್ ಆಫ್ ಮೆಸೇಜಸ್ ಬರ್ತಾ ಇದೆ. ಸೊ ಜೆಮಿನಿ ಎನರ್ಜಿ ಅಗೇನ್, ದೇರ್ ಇಸ್ ಸಮ್ ಒನ್ ನಿಮ್ಮ ಲೈಫಲ್ಲಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇದು ಒನ್ ಸೈಡೆಡ್ ತರ ಅನ್ನಿಸ್ತಾ ಇಲ್ಲ. ನಿಮಗೂ ಆ ಪರ್ಸನ್ ಕಂಡ್ರೆ ಇಷ್ಟ ಇದೆ, ಆ ಪರ್ಸನ್ಗೂ ನಿಮ್ ಕಂಡ್ರೆ ಇಷ್ಟ ಇದೆ. ಇನ್ ಕೇಸ್ ನೀವು ರೀಸೆಂಟ್ ಆಗಿ ಮೀಟ್ ಆಗಿರೋದು, ರೀಸೆಂಟ್ ಆಗಿ ಕನೆಕ್ಟ್ ಆಗಿರೋದು, ಅಥವಾ ನಿಮ್ಮ ಲೈಫಲ್ಲಿ ಸಿಂಗಲ್ ಆಗಿದ್ದೀರಾ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ವೆರಿ ಸೂನ್ ಒಂದು ಸ್ಪೆಷಲ್ ಪರ್ಸನ್ ಎಂಟರ್ ಆಗ್ತಾರೆ. ವೆರಿ ಸೂನ್ ಒಂದು ಸ್ಪೆಷಲ್ ಕನೆಕ್ಷನ್, ಸ್ಪೆಷಲ್ ಬಾಂಡಿಂಗ್ ನಿಮ್ ಲೈಫಲ್ಲಿ ಬರುತ್ತೆ ಅಂತಾನೆ ನೋಡ್ತಾ ಇದ್ದೀನಿ. ಅಂಡ್ ಒನ್ ಸೈಡೆಡ್ ಆಗಿರಲ್ಲ, ಇಟ್ ಲುಕ್ಸ್ ಮೋರ್ ಲೈಕ್ ಅ ಮ್ಯೂಚುವಲ್. ತುಂಬಾ ಜನಕ್ಕೆ ಆಲ್ರೆಡಿ ಈ ಪರ್ಸನ್ ಗೊತ್ತಿದ್ದಾರೆ, ಆಲ್ರೆಡಿ ಈ ಪರ್ಸನ್ ನೀವು ನೋಡಿದೀರಾ ಕೂಡ. ಆಲ್ರೆಡಿ ಒಂದು ಅಟ್ರಾಕ್ಷನ್ ಆಗಿದೆ, ಮ್ಯೂಚುವಲ್ ಅಟ್ರಾಕ್ಷನ್. ಬಿಕಾಸ್ ಟ್ವಿನ್ ಫ್ಲೇಮ್ ಎನರ್ಜಿ ಬರ್ತಾ ಇದೆ. ಇನ್ ಕೇಸ್ ನೀವು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೆ ಬಿ ರೆಡಿ ಫಾರ್ ಸಮಥಿಂಗ್ ಎಕ್ಸೈಟಿಂಗ್. ಬಿಕಾಸ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಯಾರ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ದೀರಾ, ಯಾರು ನಿಮ್ ಲೈಫಲ್ಲಿ ಆಲ್ರೆಡಿ ಇದ್ದಾರೆ ಅವ್ರಂತ ನಿಮ್ ಜೊತೆ ಡೀಪರ್ ಲೆವೆಲ್ ಅಲ್ಲಿ ಕನೆಕ್ಟ್ ಆಗ್ತಾರೆ. ಡೀಪರ್ ಲೆವೆಲ್, ಸೋಲ್ ಲೆವೆಲ್, ಅಥವಾ ಮೋರ್ ಲೈಕ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಕೈಂಡ್ ಆಫ್ ಲೆವೆಲ್ ಅಲ್ಲಿ ಕನೆಕ್ಟ್ ಆಗ್ತಾರೆ ಅಂತಾನೆ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ. ಕ್ವೀನ್ ಆಫ್ ಪೆಂಟಕಲ್ಸ್. ಯಾರ ಬಗ್ಗೆ ನಾನು ಇಲ್ಲಿ ಕೇಳ್ತಾ ಇದ್ದೀನಿ, ಯಾರ ಬಗ್ಗೆ ಹೇಳ್ತಾ ಇದ್ದೀನಿ, ಇದು ಬರೀ ಲವ್ ಇಂಟ್ರೆಸ್ಟ್ ಅಷ್ಟೇ ಅಲ್ಲ. ನಿಮ್ ಜೊತೆ ಅವರು ಲೈಫ್ ಲೀಡ್ ಮಾಡೋದಕ್ಕೆ ಥಿಂಕ್ ಮಾಡ್ತಾ ಇದ್ದಾರೆ. ಲೈಫ್ನ ಫಿನಾನ್ಷಿಯಲಿ ಸ್ಟೇಬಲ್ ಆಗಿ ಇಟ್ಕೊಳ್ಳೋದಕ್ಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ ಜೊತೆನೆ ಗ್ರೋ ಆಗ್ಬೇಕು, ನಿಮ್ ಜೊತೆನೆ ಲೈಫಲ್ಲಿ ಸೆಟಲ್ ಡೌನ್ ಆಗ್ಬೇಕು. ಬರೀ ಲವ್ ಎಕ್ಸ್ಪ್ಲೋರ್ ಮಾಡೋದು, ಟ್ರಾವೆಲ್ ಮಾಡೋದು, ಬರೀ ಆ ಥರನೇ ಅಲ್ಲ. ನಿಮ್ ಜೊತೆ ಫಾರ್ವರ್ಡ್ ಫ್ಯಾಮಿಲಿ ಆಗಿರಬಹುದು, ಲೈಫ್ ಅಲ್ಲಿ ಫಿನಾನ್ಷಿಯಲಿ ಸ್ಟೇಬಲ್ ಆಗೋದಾಗಿರ್ಬೋದು, ಒಂದು ಗುಡ್ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋದಾಗಿರ್ಬೋದು. ಸೊ ಈ ತರ ಈ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. ಕ್ವೀನ್ ಆಫ್ ಪೆಂಟಕಲ್ಸ್. ಸೊ ನಿಮ್ ಲೈಫಲ್ಲಿ ಯಾರು ಇಲ್ಲ ಅಂದ್ರೆ ವೆರಿ ಮೆಚ್ಯೂರ್ಡ್ ಎನರ್ಜಿ. ನಿಮ್ಮ ಫ್ಯಾಮಿಲಿಗೂ ಇಷ್ಟ ಆಗುವಂತ ಪರ್ಸನ್, ನೇಚರ್, ಫ್ಯಾಮಿಲಿಗೂ ಇಷ್ಟ ಆಗುವಂತ ಒಂದು ಕ್ಯಾರೆಕ್ಟರ್ ಇರುವಂತ ಒಂದು ಪರ್ಸನ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಸೊ ಸ್ಪೆಸಿಫಿಕ್ ಆಗಿ ಒಂದು ಪರ್ಸನ್ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ ಅಂದ್ರೆ ಟ್ರಸ್ಟ್ ಮೀ, ಮ್ಯೂಚುವಲ್ ಅಟ್ರಾಕ್ಷನ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ಅಂಡ್ ಇಟ್ಸ್ ಮೋರ್ ಲೈಕ್ ಲಾಂಗ್ ಟರ್ಮ್ ಕೂಡ. ಪೆಂಟಕಲ್ಸ್ ಎನರ್ಜಿ ಬಂದಿದೆ, ಸಮಥಿಂಗ್ ಲಾಂಗ್ ಟರ್ಮ್, ಸಮಥಿಂಗ್ ಗ್ರೌಂಡೆಡ್. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಸಿಲ್ಲಿ ರೀಸನ್ಸಿಗೆ ಜಗಳ ಮಾಡ್ಕೊಂಡು ಹೋಗುವಂತ ಒಂದು ಎನರ್ಜಿ ಆ ಥರ ನಾನು ನೋಡ್ತಾ ಇಲ್ಲ. ವೆರಿ ಸ್ಟೇಬಲ್, ವೆರಿ ಪ್ರಾಮಿಸಿಂಗ್, ವೆರಿ ಮಚ್ ಗ್ರೌಂಡೆಡ್ ಎನರ್ಜಿ ಇರುವ ಒಂದು ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀನಿ. ಲೆಸ್ ಡ್ರಾಮಾ ಅಂತಾನೆ ನೋಡ್ತಾ ಇದ್ದೀನಿ. ಈ ಪರ್ಸನ್ ನೋಡಕ್ಕೂ ಚೆನ್ನಾಗಿದ್ದಾರೆ, ನೋಡಕ್ಕೂ ಅಟ್ರಾಕ್ಟಿವ್ ಆಗಿರ್ತಾರೆ. ದೇರ್ ವಿಲ್ ಬಿ ಅಟ್ರಾಕ್ಷನ್ ಆಲ್ಸೋ, ಬಟ್ ಅಟ್ ದ ಸೇಮ್ ಟೈಮ್ ಮೆಚೂರಿಟಿ ಆಲ್ಸೋ. ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಯಾರ ಬಗ್ಗೆ ನಿಮಗೆ ಸಿಕ್ಸ್ ಆಫ್ ಸ್ವರ್ಡ್ಸ್, ಟ್ರಾವೆಲ್ ಆಗಿರಬಹುದು. ಇಟ್ಸ್ ಮೋರ್ ಲೈಕ್ ಯಾವ್ದಾದ್ರು ಕನೆಕ್ಷನ್ ಸ್ಟಕ್ ಆಗಿತ್ತು ಅಂತ ನಿಮಗೆ ಫೀಲ್ ಆಗ್ತಾ ಇದೆ ಅಂದ್ರೆ ವೆರಿ ಸೂನ್ ಆ ಒಂದು ಕನೆಕ್ಷನ್ ಅಲ್ಲಿ ಮೂಮೆಂಟ್ ಬರುತ್ತೆ. ವೆರಿ ಸೂನ್ ಆ ಕನೆಕ್ಷನ್ ಅಲ್ಲಿ ಸ್ವಲ್ಪ ಒನ್ ಸ್ಟೆಪ್ ಫಾರ್ವರ್ಡ್ ಯಾರೊಬ್ರು ತಗೊಳ್ಳೋದು, ಆ ಥರ ಪಾಸಿಬಿಲಿಟೀಸ್ ಇದೆ. ಅಂಡ್ ನಾನು ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ, ಪ್ರಾಬ್ಲಿ ಲಾಂಗ್ ಡಿಸ್ಟೆನ್ಸ್ ಆಗಿರೋ ಪಾಸಿಬಿಲಿಟೀಸ್ ಇದೆ ಇಲ್ಲಿ. ಪ್ರಾಬ್ಲಿ ನೀವು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್,
ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಗೋ ಅವ್ರ ಮನೆಗೋ ಅವ್ರನ್ನ ಮೀಟ್ ಆಗ್ಬೇಕಂದ್ರೆ ಟ್ರಾವೆಲ್ ಮಾಡ್ಬೇಕಾಗತ್ತೆ, ಸ್ವಲ್ಪ ಜಾಸ್ತಿ ಜರ್ನಿ ಟ್ರಾವೆಲ್ ಮಾಡ್ಬೇಕಾಗತ್ತೆ, ಆ ತರ ಒಂದು ಎನರ್ಜಿ ನೋಡ್ತಾ ಇದೀನಿ. ಬಟ್ ಇಲ್ಲಿ ಗ್ರೋತ್ ನೋಡ್ತಾ ಇದೀನಿ ಮೇನ್ ಆಗಿ. ಯಾರ ಬಗ್ಗೆ ನೀವು ಇಲ್ಲಿ ಕ್ವೆಶನ್ ಮಾಡ್ತಾ ಇದ್ದೀರಾ, ಯಾವ ರೆಸಿಸ್ಟೆನ್ಸ್ ಕೂಡ ಇಲ್ಲ. ನಿಮಗೆ ಇನ್ಸೆಕ್ಯೂರಿಟೀಸ್ ಇರಬಹುದು, ಅವ್ರನ್ನ ಕಳ್ಕೊಬಿಡ್ತೀನ, ಐ ಮೀನ್ ಅವ್ರು ನನ್ನ ಒಪ್ಕೊಳಲ್ವಾ, ಅವ್ರು ನನಗೆ ರೈಟ್ ಪರ್ಸನ್ ಅಲ್ವಾ, ಅವ್ರಿಗೂ ನನಗೂ ಯಾವುದೇ ರೀತಿಯ ಸ್ಪೆಷಲ್ ಬಾಂಡಿಂಗ್ ಇಲ್ವಾ, ಹಿಂಗೆಲ್ಲ ಒಂದಷ್ಟು ಕ್ವೆಶನ್ಸ್ ನಿಮ್ಮ ಮೈಂಡಲ್ಲಿ ಇರಬಹುದು. ಬಟ್ ದ ಆನ್ಸರ್ ಈಸ್ ಐ ಡೋಂಟ್ ಥಿಂಕ್ ಸೊ. ಕಳ್ಕೊಂತೀರಾ, ಐ ಡೋಂಟ್ ಥಿಂಕ್ ಸೊ. ಈ ಪರ್ಸನ್ಲಿ ಗ್ರೋತೇ ಇಲ್ಲ, ಈ ಕನೆಕ್ಷನ್ ಅಲ್ಲಿ ಗ್ರೋತೇ ಇಲ್ಲ ಅಂತ ನಾನು ನೋಡ್ತಾ ಇಲ್ಲ. ಬಟ್ ಐ ಟೋಟಲಿ ಅಂಡರ್ಸ್ಟ್ಯಾಂಡ್, ಇವ್ರೊಂದ್ ಸ್ವಲ್ಪ ಕನೆಕ್ಟ್ ಆಗೋದಕ್ಕೆ ಟೈಮ್ ತಗೊಂತಾ ಇದ್ದಾರೆ. ಬಟ್ ಈ ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಲ್ವಾ, ಸಿ ಇದು ಹೆಂಗೆ ಅಂತ ಅಂದ್ರೆ, ಅವರಿಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ ನನಗಿಲ್ಲಿ ಫೀಲ್ ಆಗ್ತಾ ಇದೆ. ಅಂದ್ರೆ ಬರೀ ರಿಲೇಶನ್ಶಿಪ್ ಅಷ್ಟೇ ಅಲ್ಲ, ಅವರಿಗೆ ಲೈಫಲ್ಲಿ ಕೆಲವೊಂದೊಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ಅಥವಾ ಅವ್ರದೇ ಆದ ಆಂಬಿಷನ್, ತುಂಬಾ ದೊಡ್ಡ ಆಂಬಿಷನ್ ಇದೆ ಅವ್ರಿಗೆ. ಅವ್ರು ಯಾವ ತರ ಒಂದು ಪರ್ಸನ್ ಹುಡುಕ್ತಾ ಇದಾರೆ ಅಂದ್ರೆ, ಅವ್ರ ಆಂಬಿಷನ್ಗೂ ಸಪೋರ್ಟ್ ಮಾಡುವ ಒಂದು ಪರ್ಸನ್ ಹುಡುಕ್ತಾ ಇದ್ದಾರೆ. ಸೊ ಯಾವಾಗ ನಿಮ್ಮಲ್ಲಿ ಆ ಒಂದು ಸೀರಿಯಸ್ನೆಸ್ ನ ನೋಡ್ತಾರೆ, ನಿಮ್ಮಲ್ಲಿ ಆ ಸಪೋರ್ಟಿವ್ ನೇಚರ್ ನೋಡ್ತಾರೆ ಅಲ್ವಾ, ದಟ್ ಈಸ್ ವೆನ್ ಅವ್ರು ನಿಮ್ನ ಅಪ್ರೂವ್ ಮಾಡ್ಕೊಂತಾರೆ, ಒಪ್ಕೊಂತಾರೆ. ಆ ತರ ಎನರ್ಜೀಸ್ ನೋಡ್ತಾ ಇದ್ದೀನಿ. ರೆಸ್ಪೆಕ್ಟ್ ತುಂಬಾನೇ ಬೇಕು ಇವರಿಗೆ. ನೀವೇನಾದ್ರು ಡಿಸ್ರೆಸ್ಪೆಕ್ಟ್ ಮಾಡಿದ್ರಿ ಅಂದ್ರೆ ಬಿ ಕೇರ್ಫುಲ್. ಆ ತರ ಎನರ್ಜೀಸ್ ಕೂಡ ನೋಡ್ತಾ ಇದ್ದೀನಿ. ಬಿಕಾಸ್ ಅವ್ರಿಗೆ ಅವ್ರ ಕಾಲ್ ಮೇಲೆ ನಿಂತ್ಕೊಬೇಕು, ಅಂಡ್ ನನ್ನ ಆಂಬಿಷನ್, ನನ್ನ ಗೋಲ್ ಸಪೋರ್ಟ್ ಮಾಡುವ ಪರ್ಸನ್ ಬೇಕು. ಈ ತರ ಎಲ್ಲ ಎನರ್ಜೀಸ್ ಇವ್ರದ್ದು ಜಾಸ್ತಿ ಇದೆ. ಓಕೆ, ಬಟ್ ಸ್ಲೋ ಆಗಿ ಓಪನ್ ಅಪ್ ಆಗ್ತಾರೆ ಅನ್ನಿಸ್ತಾ ಇದೆ. ಸ್ಲೋ ಆಗಿ ನಿಮ್ಮ ಕನೆಕ್ಷನ್ ಗ್ರೋ ಕೂಡ ಆಗುತ್ತೆ, ಆ ತರ ಎನರ್ಜಿ. 6 ಆಫ್ ಕಪ್ಸ್, 6 ಎನರ್ಜಿ, ಕ್ವೀನ್ ಆಫ್ ಪೆಂಟಕಲ್ಸ್, ಲವರ್ಸ್, ಫ್ಯಾಮಿಲಿ ಸಪೋರ್ಟ್ ಕೂಡ ಇದೆ ಅಟ್ ದ ಸೇಮ್ ಟೈಮ್. ಸಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಸೋಲ್ಮೇಟ್ ಬಾಂಡಿಂಗ್ ನೋಡ್ತಾ ಇದ್ದೀನಿ. ನಿಮಗೆ ಮೇ ಬಿ ಅನ್ನಿಸ್ತಿರ್ಬೋದು, ಆ ಪರ್ಸನ್ ಫೋಟೋ ನೋಡಿದಾಗ, ಪರ್ಸನ್ ಪಿಕ್ಚರ್ ನೋಡಿದಾಗೆಲ್ಲ ಯಾಕೆ ನನಗೆ ಸ್ಪೆಷಲ್ ಫೀಲ್ ಆಗುತ್ತೆ, ಯಾಕೆ ನನಗೆ ಅಟ್ರಾಕ್ಟೆಡ್ ಫೀಲ್ ಆಗುತ್ತೆ, ವಾಟ್ ಈಸ್ ದ ರೀಸನ್ ಈ ಪರ್ಸನ್ ನನ್ನ ಲೈಫಲ್ಲಿ ಬಂದ್ರು, ವಾಟ್ ಈಸ್ ದ ರೀಸನ್ ಒಂಥರ ಕನೆಕ್ಟ್ ಆಗ್ತೀನಿ ಯಾಕೆ. ಬಿಕಾಸ್ ಸೋಲ್ಮೇಟ್ ಬಾಂಡಿಂಗ್ ನೋಡ್ತಾ ಇದ್ದೀನಿ ನಾನು ನಿಮ್ಮಿಬ್ರು ಮಧ್ಯ. ಅಂದ್ರೆ ಪಾಸಿಬಿಲಿಟಿ ಇದೆ ನಿಮ್ಮ ಪ್ರೀವಿಯಸ್ ಲೈಫ್, ಅಥವಾ ಇದಕ್ಕೂ ಮುಂಚೆ ಈ ಪರ್ಸನ್ ನೀವು ಹೆಂಗೋ ಮೀಟ್ ಆಗಿದ್ರಿ, ಅದು ಸೋಲ್ ಲೆವೆಲ್ ಅಲ್ಲಿ ಮೀಟ್ ಆಗಿದ್ರ, ಅಥವಾ ಇದೇ ಲೈಫಲ್ಲೇ ವೆನ್ ಯು ವೆರ್ ಯಂಗ್, ಲೈಕ್ ತುಂಬಾ ಸಣ್ಣವರಿದ್ದಾಗ ಮೀಟ್ ಆಗಿದ್ರಿ. ಪ್ರಾಬಬ್ಲಿ ನಿಮಗೆ ಅದು ಗೊತ್ತಾಗಿಲ್ಲ, ನಿಮಗೆ ಅದು ನೆನಪಿಲ್ಲ. ಬಟ್ ನಿಮ್ಮಿಬ್ರು ಮಧ್ಯ ಆಲ್ರೆಡಿ ಒಂದು ಸೋಲ್ ಲೆವೆಲ್ ಬಾಂಡಿಂಗ್ ನೋಡ್ತಾ ಇದ್ದೀನಿ. ನೀವು ಯಾರ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ದೀರಾ, ನೀವು ಎಷ್ಟೇ ದೂರ ಹೋಗ್ಲಿ, ನೀವು ಔಟ್ ಆಫ್ ಕಂಟ್ರಿನೇ ಹೋಗಿ, ಎಲ್ಲೇ ಹೋಗಿ, ಈ ಪರ್ಸನ್ ನಿಮ್ಮನ್ನ ಮೀಟ್ ಆಗೇ ಆಗ್ತಾರೆ. ಈ ಪರ್ಸನ್ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀರಾ, ಫಾರ್ ಸಮ್ ಆಫ್ ದಿ ಅದರ್ ರೀಸನ್ಸ್. ಮೆಮೊರೀಸ್ ಮಾಡೋದಕ್ಕಂತ ನಾನು ಹೇಳಲ್ಲ, ಬಟ್ ಅವ್ರು ನಿಮ್ಮನ್ನ ಹೀಲ್ ಮಾಡಬಹುದು, ಅವರು ನಿಮ್ಮನ್ನ ಅರ್ಥ ಮಾಡ್ಕೋಬಹುದು. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಅವರು ನಿಮ್ಮ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಆ್ಯಂಡ್ ಲೈಕ್ ವೈಸ್ ನೀವು ಕೂಡ ಆ ಪರ್ಸನ್ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಸೊ ನನಗೇನು ಅನಿಸ್ತಾ ಇದೆ ಗೊತ್ತಾ, ದೇರ್ ಇಸ್ ಸಮ್ ಒನ್, ನಿಮ್ಮ ಲೈಫಲ್ಲಿ ಯಾರೋ ಒಬ್ರು ಇದ್ದಾರೆ, ನಿಮಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ, ಯಾಕೆ ಆ ಪರ್ಸನ್ ಅಂದ್ರೆ ನಿಮಗೆ ಖುಷಿ ಆಗುತ್ತೆ, ಯಾಕೆ ನೀವು ಅಟ್ರಾಕ್ಟ್ ಆಗ್ತಾ ಇದ್ದೀರಾ, ಯಾಕೆ ಆ ಪರ್ಸನ್ ಅಂತ ಬಂದ್ರೆ ಇನ್ವಿಸಿಬಲ್ ಕನೆಕ್ಷನ್ ಇದೆ ಅನ್ನಿಸ್ತಾ ಇದೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಬಿಕಾಸ್ ಸೋಲ್ಮೇಟ್ ಕನೆಕ್ಷನ್ ನೋಡ್ತಾ ಇದ್ದೀನಿ, ಸೋಲ್ಮೇಟ್ ಬಾಂಡಿಂಗ್ ನೋಡ್ತಾ ಇದ್ದೀನಿ ನಿಮ್ದು ಆ ಪರ್ಸನ್ ಮಧ್ಯದಲ್ಲಿ. ಸೊ ಇದನ್ನ ನೀವು ಜಾಸ್ತಿ ದೂರ ಓಡೋಕ್ಕಾಗಲ್ಲ, ಈ ಪರ್ಸನ್ ಜಾಸ್ತಿ ಅವಾಯ್ಡ್ ಮಾಡೋದಕ್ಕಾಗಲ್ಲ. ಒನ್ ಆರ್ ದಿ ಅದರ್ ಫೇಸ್ ಅಲ್ಲಿ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಅಗೇನ್ ಅವಾಗಲೇ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಆ ಪರ್ಸನ್ಗೂ ನಿಮಗೂ ಏನು ಕನೆಕ್ಷನ್ ಅಂತ. ಓಕೆ, ಸೊ ಒಂದು ಸ್ಪಿರಿಚುವಲ್ ಬಾಂಡಿಂಗ್ ನೋಡ್ತಾ ಇದ್ದೀನಿ ಒಂದು ಪರ್ಸನ್ ಜೊತೆ, ಬಟ್ ಸ್ಟಿಲ್ ಲಾಟ್ ಟು ನೋ ಅಂತಾನೆ ಹೇಳ್ಬೋದು.
ಓಕೆ, ಸೊ ಎಸ್, ಇದಾಗಿತ್ತು ನಿಮ್ಮ ಮೆಸೇಜ್. ಒಂದು ಇಂಪಾರ್ಟೆಂಟ್ ಸೋಲ್ ಕನೆಕ್ಷನ್ ಮೆಸೇಜ್ ಬಂತು ಅಂತಲೇ ನೋಡ್ತಾ ಇದ್ದೀನಿ. ಸೊ ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ದಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ದಾಯಿತು. ಓಕೆ, ಮತ್ತೆ ಸಿಗೋಣ ರೈಟ್ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.